ಇಲ್ಲಿ ನೋಡಿ ಅಣ್ಣ, ಶರಾವತಿ ಚಿಕ್ಕಮ್ಮರು ದುಡ್ಡು ಕಳ್ಸಿರೋ ರೆಕಾರ್ಡ್. ಕೋಟಿ ಕೋಟಿ ಹಣ ಲೆಕ್ಕನೇ ಇಲ್ದಾಗ ಹೋಗಿದೆ. ದೃಷ್ಟಿ ಆ ಕರೀಂಗೂ ಶರಾವತಿ ಚಿಕ್ಕಮ್ಮವ್ರಿಗೂ ಪರಿಚಯ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಕಿಶೋರಣ್ಣ. ಯಾಕಂದ್ರೆ ಅವತ್ತವನು ನನ್ನ ಕಿಡ್ನಾಪ್ ಮಾಡಿದಾಗ ಅವನ ಹತ್ರ ಒಂದು ಲಾಕೆಟ್ ನೋಡಿದ್ದೆ. ಅದೇ ತರ ಲಾಕೆಟ್ ಶರಾವತಿ ಚಿಕ್ಕಮ್ಮವ್ರ ಹತ್ರನೂ ನೋಡ್ದೆ. ಆ ಲಾಕೆಟ್ ನಿನ್ನ ಹತ್ರ ಇದೆಯಾ? ಇಲ್ಲ, ಚಿಕ್ಕಮ್ಮವ್ರ ಕೋಣೆಲಿ ಇರ್ಬೋದು. ಹುಡ್ಕಿದ್ರೆ ಖಂಡಿತ ಸಿಗುತ್ತೆ. ಸಾಲದಕ್ಕೆ ನನ್ ಬಣ್ಣ ಬಯಲಾದಾಗ ಇದನ್ನೆಲ್ಲ ನಾನೇ ಮಾಡ್ಸಿದ್ದು ಅಂತ ಒಪ್ಕೊಂಡಿದ್ರು. ಆ ಕರೀಂ ಕೂಡ ನನ್ ಕಡೆಯವನು ಅಂತ ಹೇಳಿದ್ರು. ಆಗ ಅವಳು ಅದನ್ನ ಒಪ್ಕೊಂಡು ಅಂದ್ರೆ ಈಗ್ಲೂ ಅದನ್ನೇ ಒಪ್ಕೋತಾಳೆ ಅಂತ ಅನ್ಕೋಬೇಡ. ಅವಳು ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿತಾಳೆ. ಸಾಕ್ಷಿನ ಕಲೆ ಹಾಕೋವರೆಗೂ ಶರಾವತಿನ ಬಗ್ಸೋದಕ್ಕಾಗಲ್ಲ. ಅವತ್ ನನ್ ಬಣ್ಣ ಗೊತ್ತಾದಾಗೆ ಆ ಕರೀಂನ ನಾವು ಹಿಡಿಬೇಕಿತ್ತು ಅಣ್ಣ. ಆದ್ರೆ ನಮ್ಮ ಯಜಮಾನ್ರು ಶಾಕಲ್ಲಿದ್ರು. ಅವನ ಕಡೆ ಗಮನ ಕೊಡೋದಕ್ಕಾಗಿಲ್ಲ. ನಿಜ ದೃಷ್ಟಿ, ಆವತ್ತೇ ಅವಳನ್ನ ಲಾಕ್ ಮಾಡ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಈಗ್ಲೂ ಆ ಕರೀಂ ಎಲ್ಲಿದ್ದಾನೆ? ಶರಾವತಿ ಚಿಕ್ಕಮ್ಮವರು ಮತ್ತೆ ಕರೀಂ ಮಧ್ಯೆ ಇರೋ ರಹಸ್ಯಗಳನ್ನ ನಾವು ಸಾಕ್ಷಿ ಸಮೇತ ಕಂಡು ಹಿಡಿದ್ರೆ ಮಾತ್ರ ನನ್ ಗಂಡ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋದಕ್ ಸಾಧ್ಯ ಆಗೋದು. ಕರೀಂ ಬಗ್ಗೆ ಶರಾವತಿ ಬಿಟ್ರೆ ನಿಮ್ಮ ಅಕ್ಕ ರೂಪಂಗ್ ಮಾತ್ರ ಗೊತ್ತಿರೋದಲ್ವಾ? ನಾವು ರೂಪನ್ ಹೆಲ್ಪ್ ತಗೊಂಡ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದಲ್ವಾ? ತಂಗಿ ಬಾಳ್ನೆ ಕಿತ್ಕೊಳ್ಳೋದಕ್ ನೋಡ್ದವಳು ಅವಳು. ಸಾಹುಕಾರಿಗೆ ಅಪಾಯ ಆಗುತ್ತೆ ಅಂದ್ರೂ ಸುಮ್ಮನಿದ್ದವಳು ಅವಳು. ಅಂತವಳು ನಮ್ಗ್ ಸಹಾಯ ಮಾಡ್ತಾಳ. ಆಹಾ, ಈ ದೃಷ್ಟಿ, ನೀನ್ ಗೋಳಾಡ್ತಿರೋದನ್ನ ನೋಡೋದಿಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ನನ್ ಗಂಡನ ಉಳಿಸ್ಕೊತೀನಿ ಹಾಗೆ ಹೀಗೆ ಅಂತ ಕುತ್ಗೆಲಿರೋ ತಾಳಿ ತೋರ್ಸಿ ಇದು ದೊಡ್ಡ ರಕ್ಷಾ ಕವಚ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದೆ. ಇವಾಗ ಏನಾಯ್ತೆ? ಈ ಶರಾವತಿ ಮುಂದೆ ಪ್ರತಿಯೊಬ್ರು ಮಂಡಿ ಉರಿ ಕೂರ್ಲೇಬೇಕು ಕಣೆ. ಮಂಡಿ ಉರಿ ಕೂತ್ಕೊಳ್ಳೋದಕ್ಕೆ ಏನಾದ್ರೂ ನಖರ ಮಾಡಿದ್ರೆ ಅವ್ರ ತಲೆನೇ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಯಾರನ್ನ ಹೇಗ್ ಲಾಕ್ ಮಾಡ್ಕೋಬೇಕು, ಯಾರನ್ನ ಗುಲಾಮ್ರನ್ನಾಗಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ನೀನ್ ನನ್ ಕೈ ಬಿಟ್ರೆ ನಾನು ಏನಾಗ್ತೀನೋ ಗೊತ್ತಿಲ್ಲ. ನಿನ್ ತಂಗಿ ಬದುಕ್ಬೇಕು ಅಂದ್ರೆ ನೀನ್ ಈ ಮಾತನ್ನ ನಡೆಸ್ಕೊಡ್ಲೇಬೇಕು. ಒಳ್ಳೆ ಮೂಡಲ್ಲಿದ್ದೀನಿ, ನಿನಗೆ ಏನ್ ಬೇಕೋ ಕೇಳು. ಬಜರಂಗಿ ಜೊತೆ ನನ್ ಮದ್ವೆ ಮಾಡ್ಸು. ಎಷ್ಟ್ ಸಲ ಹೇಳಿದ್ರು ಹೋಗಿ ಹೋಗಿ ತಿಪ್ಪೆಲೆ ಬೀಳ್ತೀನಿ ಅಂತೆಲ್ಲೇ. ನಿನ್ ದೃಷ್ಟಿಲಿ ಅವನು ತಿಪ್ಪೆನೆ ಇರ್ಬೋದು, ಆದ್ರೆ ನನ್ ದೃಷ್ಟಿಲಿ ಅವನೇ ನನ್ ಸರ್ವಸ್ವ. ನನ್ ಬದುಕೋದಿಕ್ಕಾಗಲ್ಲ ಬೇ. ಅವ್ನು ನನಗ್ ಬೇಕೇ ಬೇಕು. ನಾನ್ ನಿನ್ನ ಹತ್ರ ಏನು ಕೇಳಲ್ಲ. ಬಜರಂಗಿ ಜೊತೆ ನನ್ ಮದ್ವೆ ಮಾಡಿಸ್ಬಿಡು ಸಾಕು. ಬುದ್ಧಿ ಇದೆಯಾ ನಿನ್ಗೆ ನೇತ್ರ? ಅದೊಂದು ಬಿಟ್ಬಿಡು. ಬೇರೆ ಏನ್ ಬೇಕಾದ್ರೂ ಕೇಳು, ನಾನ್ ನಿನಗ್ ಕೊಡ್ತೀನಿ ಕಣೆ. ನಿಮ್ಮಿಬ್ರಿಗ್ ಮದ್ವೆ ಮಾಡ್ಸೋದ್ ಮಾತ್ರ ನನ್ ಕೈಲಿ ಆಗಲ್ಲ ಅಂತ ನಿನಗ್ ಎಷ್ಟ್ ಸಲ ಹೇಳ್ಬೇಕು? ಪ್ಲೀಸ್ ದಿ, ನಮ್ ಮನೆಗ್ ಗೇಟ್ ಕಾಯಕ್ಕೂ ಲಾಯಕ್ಕಿಲ್ಲ ಅವನು. ಅಷ್ಟೊಂದು ಕಂಡಮಾಗಿ ಮಾತಾಡ್ಬೇಡ. ಅವನಿಗೆ ಹೆಸರಿದೆ, ಜನ ಅವನ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಕೊಡ್ತಿದ್ರು, ಅದು ದತ್ತು ಹೆಸರು ಜೊತೆ ಅವನ ಹೆಸರು ಸೇರ್ಕೊಂಡಿತ್ತು, ಅದಕ್ಕೆ. ಈಗ ದತ್ತು ಇಲ್ಲ, ಸೊ ಬಜರಂಗಿಗೆ ಆ ಮರ್ಯಾದೆನೂ ಸಿಗಲ್ಲ. ಅವರೆಲ್ಲ ನಮ್ ಕಾಲ್ ಧೂಳಕ್ ಸಮ. ಅವನ ಹತ್ರ ಏನಿಲ್ಲ ಅಂದ್ರೂ ಪರವಾಗಿಲ್ಲ ದಿ. ಅವ್ನ ಮನ್ಸ್ ನೋಡಿ ನಾನು ಪ್ರೀತಿ ಮಾಡಿದ್ದು. ನನಗ ಅವ್ನ್ ಬೇಕು. ನೋಡು, ನಿನ್ಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ಮೊನ್ನೆ ಅದ್ಯಾವ್ದೋ ಪಾರ್ಟಿಗೆ ಹೋಗಿದ್ಯಲ್ಲ, ಅಲ್ಲಿ ಖರ್ಚಾಗಿದ್ನ ದುಡಿಯೋ ಯೋಗ್ಯತೆ ಇದೆಯಾ ಅವನ್ಗೆ? ನೀನ್ ಹಾಕೋತಿಯಲ್ಲ ಚಪ್ಲಿ, ಅದ್ ಎಷ್ಟುದು ಅಂತ ನಿನಗ್ ಗೊತ್ತಲ್ವಾ? ಅದನ್ ಕೊಡ್ಸೋ ಯೋಗ್ಯತೆ ಇದೆಯಾ ಅವನ್ಗೆ? ರಾಣಿ ರಾಣಿ ತರ ಬೆಳ್ಸಿದೀನಿ ನಾನು ನಿನ್ನ. ನೀನ್ ಕೇಳಿದನ್ ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಿನ್ನ ನೋಡ್ಕೊಂಡಿದ್ದೀನಲ್ಲ. ಹೋಗಿ ಹೋಗಿ ಬೀದಿಲಿ ಹೋಗೋದು ನಿನ್ನ ಮದುವೆ ಮಾಡ್ಸಕ್ಕಾಗತ್ತೇನೆ? ಬದುಕ್ತೀನಿ. ಪ್ರೀತಿ ಒಂದಿದ್ರೆ ಸಾಕು. ನಿನ್ಗೆ ಏನೇ ಕಮ್ಮಿ ಇದ್ರು ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀನಿ.
ನಮ್ ಜೊತೆ ಇದ್ರೆ ನೀನು ಬಿಂದಾಸಾಗಿ ಬದುಕ್ಬೋದು. ಅವನ್ ಜೊತೆ ಇದ್ರೆ ಬೀದಿ ಬೀದಿ ಸುತ್ತಬೇಕಾಗತ್ತೆ ನೀನು. ಹೇಳ್ದಷ್ಟು ಸುಲಭ ಅಲ್ಲ ನೇತ್ರ ಈ ತರ ಬದುಕೋದು. ಅವನನ್ನ ಏನಾದ್ರೂ ನೀನ್ ಕಟ್ಕೊಂಡ್ರೆ ಯಾವ್ದು ಹಂಚಿನ ಮನೇಲಿ ಬದುಕ್ಬೇಕಾಗತ್ತೆ ನೀನು. ನೆಲದ ಮೇಲೆ ಬಿತ್ಕೋಬೇಕಾಗತ್ತೆ. ಬೇಕಾ ಈ ಬಾಳ್ ನಿನಗ್ ಬೇಕಾ? ಸುಖದ್ ಸುಪ್ಪತ್ ಕೇಳ್ ಬೆಳ್ದೋಳ್ ನೀನು. ನಿನಗೆ ಈ ನೋವೆಲ್ಲ ಬೇಕೇನೆ? ನೋಡು ನೇತ್ರ, ನೀನ್ ಆತರ ಎಲ್ಲ ಕಷ್ಟ ಪಡೋದು ನನಗಿಷ್ಟ ಇಲ್ಲ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಬಜ್ರಂಗಿ ಜೊತೆ ನನ್ ಮದ್ವೆ ಮಾಡ್ಸೋ ಅಂತ ನೀನ್ ಕೇಳಿದ್ರೆ ಮಾರನೇ ದಿನಾನೇ ನಿನ್ ಕೈ ಕಾಲ್ ಕಟ್ ಹಾಕಿ ಬೇರೆ ಹುಡ್ಗನ್ ಜೊತೆ ನಿನ್ ಕುತ್ತಿಗೆ ತಾಳಿ ಕಟ್ಸಿ ಕಳಿಸ್ಬೇಕಾಗತ್ತೆ. ಹುಷಾರ್, ಹೊಟ್ಟೋಗು ನೇತ್ರ, ಹೋಗು ಅಂದೆ. ಹೋಗೆ. ಹಾಯ್ ಕರೀಂ ಬಾಯ್, ನಾನ್ ಯಾರು ಅಂತ ಗೊತ್ತಾಯ್ತಾ? ನಾನು ಸೀಮಾ. ಮನೆಯವ್ರು ಯಾರಿಗೂ ಡೌಟ್ ಬರಬಾರ್ದು ಅಂತ ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ನಾನು ನಿಂಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ನನ್ನ ತಪ್ಪು ನನಗೆ ರಿಯಲೈಸ್ ಆಗಿದೆ ಕರೀಂ ಬಾಯ್. ನಿಮ್ಮಿಬ್ರನ್ನ ನಾನು ಎದುರಾಕೋಬಾರ್ದಾಗಿತ್ತು. ಆಗ ನನ್ನ ಜೀವನ ನೆಮ್ಮದಿ ಆಗಿರ್ತಿತ್ತು. ದತ್ತಾನು ಹೋದ. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾನು ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ. ನನಗೆ ಯಾವ ಸೆಂಟಿಮೆಂಟ್ ಇಲ್ಲ ಕರೀಂ ಬಾಯ್. ನಾನ್ ಚೆನ್ನಾಗಿರ್ಬೇಕು, ಅದಕ್ಕೆ ನಾನ್ ನಿನ್ ಜೊತೆ ದುಬೈಗೆ ಬರ್ಬೇಕು ಅಂತಿದ್ದೇನೆ. ಇಲ್ಲ ಇಲ್ಲ, ಈ ಸಲ ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತೀನಿ. ನನ್ ದುಡ್ಡು ಬಂದ್ರೆ ಸಾಕು. ಸರಿ ಸರಿ, ಒಂದ್ಸಲ ಇಲ್ಲೇ ಬಳ್ಳಾರಿಲಿ ಭೇಟಿ ಮಾಡೋಣವಾ? ಥ್ಯಾಂಕ್ಸ್. ಆದ್ರೆ ಒನ್ ಮೋರ್ ಥಿಂಗ್, ಇದನ್ನ ಶರಾವತಿ ಮೇಡಮ್ಗೆ ಹೇಳಕ್ ಹೋಗ್ಬೇಡಿ. ಗೊತ್ತಾದ್ರೆ ನಮ್ಮಿಬ್ರನ್ನ ದೂರ ಮಾಡ್ತಾಳೆ. ಎಲ್ಲಿ ಸಿಗೋಣ? ಓಕೆ ಓಕೆ ಓಕೆ. ಛೇ, ಎಲ್ಲಿ ಸಿಗೋದು ಅಂತ ಹೇಳೋಕ್ಕಿಂತ ಮುಂಚೆನೆ ಕಾಲ್ ಕಟ್ ಮಾಡ್ಬಿಡ್ನಲ್ಲ. ಸತ್ಯ, ಇಷ್ಟ ಆದ್ರೂ ಮಾತುಕತೆ ಆಯ್ತಲ್ಲ. ಶರಣ್ ನಿಂತ್ಕೋ. ಏನು? ದತ್ತು ಇಲ್ಲ ಅಂತ ಅವ್ನ್ ಕೆಲ್ಸಗಳೆಲ್ಲ ನಿಲ್ಸೋದಕ್ಕಾಗತ್ತಾ? ಯಾರಾದ್ರೂ ನಿಭಾಯಿಸ್ಕೊಂಡು ಹೋಗ್ಲೇಬೇಕಲ್ವಾ? ದೃಷ್ಟಿ ಅಂತೂ ಗಂಡನ್ ಕಳ್ಕೊಂಡು ನೋವಲ್ಲಿದ್ದಾಳೆ. ಅವಳ ಕೈ ಏನಾಗುತ್ತೆ ಹೇಳು? ದೃಷ್ಟಿ ಕೈಲಿ ಏನೂ ಆಗಲ್ವಾ? ಈಗ ಅವಳು ನಿನ್ನ ಹಣೆ ಬರೋಣ ಹೊಸ್ದಾಗಿ ಬರೀತಾಳೆ, ನೋಡ್ತಿರು. ಶರಾವತಿ ಚಿಕ್ಕಮ್ಮವ್ರ ಅಕೌಂಟಿಂದ ಇಷ್ಟೊಂದೆಲ್ಲ ದುಡ್ಡು ಹೋಗಿದ್ಯಾ? ಕರೀಂ ಲಾಕೆಟ್ಟು.
ಶರಾವತಿ, ಅಲ್ಲಿ ಯಾರು ಒಂದ್ ನಿಮಿಷ ಇಲ್ವಾ? ಒಂದ್ ನಿಮಿಷ ಬಾ. ಕಿಶೋರ್ 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 ಕಾಂಗ್ರಾಟ್ಸ್ ಶರಾವತಿ. ನೀನು ನನಗ್ ಕಂಗ್ರಾಟ್ಸ್ ಹೇಳ್ತಾ ಇದ್ಯಾ? ಯಾಕೆ? ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನ್ಗಿರಲ್ವಾ? ಗುಡ್ ನೈಟ್ ಶರು. ಏನಿದು ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದಾನಲ್ಲ ಕಿಶೋರ್, ಎಲ್ಲೋ ಮಿಸ್ ಹೊಡಿತಿದ್ಯಾ ಅಂತ. ಏನಿಲ್ಲ, ಇನ್ನೊಂದು 2 ದಿನದಲ್ಲಿ ನನ್ನ ಪಟ್ಟಾಭಿಷೇಕ ಆಗತ್ತೆ. ಆಮೇಲೆ ಈ ಮನೇಲಿ ಏನ್ ನಡೆದ್ರು ನನ್ನ ಹತ್ರನೇ ಬರ್ಬೇಕಲ್ಲ, ಅದಕ್ಕೆ ಈಗ್ಲಿಂದಾನೆ ಮಸ್ಕ ಹೊಡಿತಿದ್ದಾನೆ ಅನ್ಸತ್ತೆ. ಆಗ್ಲೇ ಏನೋ ಸೌಂಡ್ ಆಯ್ತಲ್ಲ. ಕೂದ್ಲೆಳೆ ಅಂತರದಲ್ಲಿ ಬಚಾವಾದ್ವಿ ಅಣ್ಣ. ನೀನ್ ಬೇರೆ ಅದೇನೋ ಬೀಳ್ಸಿ ನಾವು ಸಿಕ್ಕಾಕೆ ಬಿಡ್ತೀವಿ ಅಂತ ಭಯ ಆಯ್ತು. ಅದ್ ಬಿಡಿ, ಇದನ್ನ ಕನೆಕ್ಟ್ ಮಾಡಿ ಅಣ್ಣ. ಇಲ್ಲಿ ನೋಡಿ ಅಣ್ಣ, ಶರಾವತಿ ಚಿಕ್ಕಮ್ಮರು ದುಡ್ಡು ಕಳ್ಸಿರೋ ರೆಕಾರ್ಡ್. ಕೋಟಿ ಕೋಟಿ ಹಣ ಲೆಕ್ಕನೇ ಇಲ್ದಾಗ ಹೋಗಿದೆ. ಇದು ಆ ಕರೀಂ ಕೈಯಲ್ಲಿ ನೋಡಿದ್ದೆ. ಇದು ಕೂಡ ಅವ್ರ ರೂಮಲ್ಲೇ ಸಿಕ್ತು. ಇದು ಶರಾವತಿ ರೂಮಲ್ಲಿ ಸಿಕ್ಕಿದೆ ಅಂದ್ರೆ ಅವರಿಬ್ಬರಿಗೂ ಪಕ್ಕಾ ಕನೆಕ್ಷನ್ ಇದೆ. ಕಿಶೋರಣ್ಣ, ಇದ್ರಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿ. ದೃಷ್ಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಭಯ ಆಗ್ತಿದೆ. ನನ್ನ ಹೆಂಡತಿ ಇಷ್ಟೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ಲ ಅಂತ ಭಯ ಆಗ್ತಿದೆ. ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಇದೆಲ್ಲ. ತಂಗೆವಾ ನೋಡಿದು, ಇದು ದತ್ತಾಬಾಯಿ ಸಿಗಾಕೊಂಡಿದ್ರಲ್ಲ ಕ್ವಾರಿಲಿ, ಆ ಜಾಗದ ಫೋಟೋ ಬಜರಂಗಿ ಬಾಸು ಕಳಿಸಿದಾರ. ನನ್ನ ಗಂಡನ್ಗೆ ಆಕ್ಸಿಡೆಂಟ್ ಆಗಿದ್ದು ಎಲ್ಲ ಡೀಟೇಲ್ಸ್ ಇದೆ. ಆದ್ರೆ ಮುಂದಿನ ಪ್ಲಾನೇ ಇಲ್ವಲ್ಲ ಅಣ್ಣ. ಅಲ್ಲ, ಬೈನ ಲಾಕ್ ಮಾಡಿದ್ಮೇಲೆ ಏನಾಗಿರ್ಬೋದು? ಇಲ್ಲ ಅಣ್ಣ, ನನ್ ಗಂಡ ಕಾಣೆ ಆಗೋದಿಕ್ಕೆ ಅವರೇ ಕಾರಣ ಅಂತ ಅವ್ರ ಬಾಯಲ್ಲೇ ಬರ್ಬೇಕು. ಹಾಗ್ ಮಾಡ್ಬೇಕು. ಅವಳು ಮುಖವಾಡ ಕಳ್ಸೋದಕ್ಕೆ ಇಷ್ಟು ಸಾಕಲ್ವಾ? ಕರೀಂ ಮತ್ತೆ ಶರಾವತಿ ಅವ್ರನ್ನ ಒಟ್ಟಿಗೆ ಹಿಡಿಬೇಕು.